ಗೋಬಿ ಪರೋಟ ಬೇಕಾಗಿರುವ ಸಾಮಗ್ರಿಗಳು. ಮೊದಲನೇದಾಗಿ ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಹುರ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಹುರಿದ ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಚೆನ್ನಾಗಿ ಹುರ್ಕೊಳ್ಳಿ. ಅದರ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಬೇಕು. ಈಗ ಇದಕ್ಕೆ ತುರಿದಿರುವಂತಹ ಹೂಕೋಸ್ ಹಾಗೆ ಕ್ಯಾರೆಟ್ನ ಸೇರಿಸ್ಕೋತಾ ಇದ್ದೀನಿ. ಇವೆರಡನ್ನೂ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಈಗ ಇದನ್ನು ಹುರ್ಕೊಂಡ್ಮೇಲೆ ಇದಕ್ಕೆ ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಇಷ್ಟನ್ನು ಹಾಕಿ ಈ ಮಸಾಲೆಗಳದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಈಗ ನಮಗೆ ಬೇಕಾಗಿರುವಂತಹ ಸ್ಟಫಿಂಗ್ ರೆಡಿಯಾಗಿದೆ. ನಾನಿಲ್ಲಿ ಆಗಲೇ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಚಪಾತಿಗೆ ಬೇಕಾದಷ್ಟು ಹಿಟ್ಟನ್ನು ತೊಗೊಂಡು ಅದರೊಳಗೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಫಿಂಗ್ನ ಅದನ್ನು ಹಾಕೋತಿದ್ದೀನಿ. ಹೋಳಿಗೆ ಹೂರಣ ತುಂಬ್ತೀವಲ್ಲ ಅದೇ ರೀತಿ ಇಲ್ಲಿ ಆ ಸ್ಟಫಿಂಗ್ನ ಹಾಕ್ಬಿಟ್ಟು ಲಟ್ಟಿಸ್ಕೊಬೇಕು. ಪರೋಟಾನ ಹದವಾಗಿ ಲಟ್ಟಿಸ್ಕೊಳ್ಳಿ. ಈಗ ಒಂದು ಕಾದಿರೋ ಹಂಚಿನ ಮೇಲೆ ಲಟ್ಟಿಸ್ಕೊಂಡಿರುವಂಥ ಪರೋಟಾನ ಹಾಕಿ ಎರಡೂ ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎರಡು ಕಡೆ ಬೇಯಿಸ್ಕೊಂಡ್ಮೇಲೆ ಪರೋಟ ರೆಡಿ ಆಗುತ್ತೆ. ಇದನ್ನು ಮೊಸರು ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಸಿಂಪಲ್ ಆ್ಯಂಡ್ ಈಸಿ ಗೋಬಿ ಪರೋಟ ರೆಸಿಪಿ. ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇನ್ನಷ್ಟು ಇದೇ ಥರದ ರೆಸಿಪಿಗಳಿಗೋಸ್ಕರ ಸುನಿತಾ ಮಾಲ್ತೇಶ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.